ನಮಸ್ತೆ ಸ್ನೇಹಿತರೆ, ಮತ್ತೊಂದೆಡೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಒಂದು ತರಗತಿಯೊಳಗ ನಾವೇನ್ ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತಂದ್ರ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಈ ಅಭ್ಯರ್ಥಿಗಳಿಗೆ ಇರ್ತಕ್ಕಂತ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯುವಂತ ಪ್ರಯತ್ನ ಶಿಕ್ಷಣ ಇಲಾಖೆ ಮಾಡಿರುವಂತದ್ದು. ನಿಮ್ಮಲ್ಲಿರ್ತಕ್ಕಂತ ಅತಿ ಹೆಚ್ಚು ಕೇಳಿರ್ತಕ್ಕಂತ ಪ್ರಶ್ನೆಗಳನ್ನ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ನೋಡ್ರಿ, ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಎಚ್.ಕೆ ಒಳಗ ಎಚ್.ಕೆ ಒಳಗ ಅಪ್ಲಿಕೇಶನ್ ಹಾಕ್ಬಹುದಾ ಅಂತಕ್ಕಂಥದ್ದಾಗಿರ್ಬೋದು, ಜಾತಿ ಆದಾಯ ಪ್ರಮಾಣ ಪತ್ರ, ಮದುವೆ ಆದವ್ರು ಯಾರ ಮೇಲೆ ಯಾರ ತಂದೆದಿರ್ಬೇಕಾ ಗಂಡಂದಿರ್ಬೇಕಾ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಶಿಕ್ಷಣಕ್ಕಾಗಿ ಇದೆಯೋ ಅಥವಾ ಏನಿದು ನೌಕರಿಗಾಗಿ ಉದ್ಯೋಗಕ್ಕಾಗಿ ಅಂತಿದೆಯೋ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ. ಆಮೇಲೆ ಎನ್.ಒ.ಸಿ ತಗೋಬೇಕೋ ತಗೋಬಾರ್ದು, ಶಿಕ್ಷಕರು ಆಲ್ರೆಡಿ ಇರೋರು ಗೌರ್ಮೆಂಟ್ ಜಾಬ್ ಇರೋರು ಎನ್.ಒ.ಸಿ ತಗೋಬೇಕೋ ತಗೋಬಾರ್ದು ಅದನ್ನು ಕೂಡ ಕ್ಲಾರಿಟಿ ಕೊಟ್ಟಿರುವಂತದ್ದು. ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾದ್ರೆ ಇರ್ತಕ್ಕಂಥ ಕೊನೆಯ ದಿನಾಂಕನ ಕೂಡ ಅಪ್ಡೇಟ್ ಮಾಡಿರುವಂತದ್ದು. ಅದರ ಜೊತೆಗೆ ಏನ್ GPSTR ಅಲ್ಲಿ ಪ್ರತಿ ಲ್ಯಾಂಗ್ವೇಜ್ ಅಂದ್ರೆ ಸಬ್ಜೆಕ್ಟ್ ವಾರು ಏನಿತ್ತಲ್ಲ 50% ಅದನ್ನ ಕಮ್ಮಿ ಮಾಡಿ ಅಥವಾ ಡಿಗ್ರಿ ಮೇಲೆ ಅಂತ ಮಾಡಿದಾರೋ ಅಥವಾ ಏನು, ಎಲ್ಲಾ ಕ್ಲಾರಿಟಿಯನ್ನ ಈ ಒಂದು ವಿಡಿಯೋದೊಳಗೆ ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೋಡದೆ ನೀವು ಅರ್ಜಿಯನ್ನ ಹಾಕೋದಕ್ಕೆ ಹೋಗಬೇಡಿ ಶಿಕ್ಷಣ ಇಲಾಖೆಗೆ. ಈಗ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವಾಗಿದೆ. ಈಗ ಸರ್ವರ್ ಬಿಜಿ ಇರೋದ್ರಿಂದ ಇನ್ನೂ ಓಪನ್ ಆಗಿರಲಿಲ್ಲ. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ಶಿಕ್ಷಣ ಈಗ ಎಜುಕೇಶನ್ಗೆ ಈಗೇನು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಶಿಕ್ಷಕರ ನೇಮಕಾತಿಗೆ, ನೀವು ದಯವಿಟ್ಟು ಏನ್ ಮಾಡ್ಬೇಕು, ಈ ವಿಡಿಯೋನ ನೋಡಿ ನೀವನ್ನ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು, ಈ 3 ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬಹುದಾ ಅಂತಕ್ಕಂಥದ್ದನ್ನ ಕೂಡ ಇಲ್ಲಿ ಕ್ಲಾರಿಟಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಹೋಗಿ ಸ್ನೇಹಿತರೆ. ಈಗ ಮೊದಲಿಗೆ ನೋಡಿ ನೋಟಿಫಿಕೇಶನ್ ಅನ್ನ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ. ನೋಡ್ರಿ, ಶಾಲಾ ಶಿಕ್ಷಣ ಇಲಾಖೆ ಅಂತೇಳಿ ಕೊಟ್ಟಿದ್ದಾರೆ. ಪದೇ ಪದೇ ಕೇಳಲಾದ ಪ್ರಶ್ನೆಗಳಿಗೆ ಇಲ್ಲಿ ಏನ್ ಮಾಡಿದ್ದಾರೆ, ಉತ್ತರವನ್ನ ಕೊಟ್ಟಿರುವಂತದ್ದನ್ನ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ. ನಾವು ನೇರವಾಗಿ ಪ್ರಶ್ನೋತ್ತರಗಳಿಗೆ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ, ಆನ್ಲೈನ್ ಅರ್ಜಿಗೆ ಸಂಬಂಧಿಸಿದಂತೆ ಹಲವಾರು ಜನ ಪ್ರಶ್ನೆಯನ್ನು ಕೇಳಿದ್ರು. ಏನ್ ಕೇಳಿದ್ರು ಅಂದ್ರ, ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ಮತ್ತು ಕೊನೆಯ ದಿನಾಂಕ ಬಗ್ಗೆ ಗೊಂದಲ ಇತ್ತು, ಅದನ್ನ ಬಗ್ಗೆ ನಿವಾರಣೆ ಮಾಡ್ರಿ ಅಂತ ಹೇಳಿದ್ರು. 18/8/2026 15/9/2026 ನಿಮ್ಗೆ ಏನ್ ಮಾಡುತ್ತಾರೆ, ಅರ್ಜಿಯನ್ನ ಸಲ್ಲಿಸುವುದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಮುಂದಿನ ಪ್ರಶ್ನೆ ನೋಡಿ, ಅಭ್ಯರ್ಥಿಗಳು ಅರ್ಜಿಯೊಂದಿಗೆ ಯಾವ ಯಾವ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಕೇಳಿದ್ದಾರೆ. ನೋಡಿ, ಅರ್ಜಿಯನ್ನ ಹಾಕ್ಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ನೀವು ಅಪ್ಲೋಡ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಅದನ್ನ ಅವರು ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಜಾತಿ ಆದಾಯ ಪ್ರಮಾಣ ಪತ್ರ, ನಾನ್ ಕ್ರಿಮಿ ಲೇಯರ್, ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ 371J ಮೀಸಲಾತಿ ಪ್ರಮಾಣ ಪತ್ರ ಹೊರತುಪಡಿಸಿ ಅವುಗಳನ್ನ ಬಿಟ್ಟು ಉಳಿದಂತೆ ಸಮತಲ ಮೀಸಲಾತಿಗೆ ಸಂಬಂಧಿಸಿದಂತೆ ಎಲ್ಲಾ ಪ್ರಮಾಣ ಪತ್ರಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಇನ್ಕಮ್ ಕಾಸ್ಟ್ ಆಗಿರ್ಲಿ ಅಥವಾ ಏನ್ 371J ಆಗಿರ್ಲಿ, ಅವನು ಬಿಟ್ಟು ಉಳಿದದೆಲ್ಲ ಅಪ್ಲೋಡ್ ಮಾಡಬೇಕಾಗೈತಿ ಅಂತ ಹೇಳ್ತಾ ಇದ್ದಾರೆ. ನಂತರ ನೋಡಿ, ಜಾತಿ ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಪ್ರಶ್ನೆಗಳು ನಿಮ್ಮ ಇದ್ದು ಅದನ್ನು ಕೂಡ ಕೇಳಿದರೆ, ನನ್ನ ಬಳಿ ಇರುವ ಜಾತಿ ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ನಮೂದಿಸಲಾಗಿದೆ, ಸರದಿ ಪ್ರಮಾಣ ಪತ್ರವನ್ನ ನೇಮಕಾತಿಗೆ ಸಲ್ಲಿಸಬಹುದೇ ಅಂತೇಳಿ ಪ್ರಶ್ನೆಯನ್ನ ಕೇಳಿದರೆ, ಇದಕ್ಕೆ ಉತ್ತರವನ್ನು ಅವರು ಕೊಟ್ಟಿರುವಂತದ್ದು, ಜಾತಿ ಆದಾಯ ಪ್ರಮಾಣ ಪತ್ರದಲ್ಲಿ ವ್ಯಾಸಂಗಕ್ಕಾಗಿ ಎಂದು ನಮೂದಿಸಿದಲ್ಲಿ ಪರಿಗಣಿಸುವುದಿಲ್ಲ. ನೋಡ್ರಿ, ಕೆಲವೊಂದು ಈಗ ಸಮುದಾಯಗಳೊಳಗ ಏನ್ ಮಾಡಿದ್ದಾರೆ ಅಂತಂದ್ರ, ಓದೋದಕ್ಕೆ 2A ಕೊಡ್ತಾರೆ, ಆದ್ರೆ ನೀವು ಜಾಬ್ ಮಾಡ್ಬೇಕಾಯ್ತಂದ್ರ ನೀವು 3B ಒಳಗೆ ಬರ್ತೀರಿ. ಅಂತವ್ರಿಗೆ ಇದು ಪ್ರಾಬ್ಲಮ್ ಆಗಿದೆ, ಉಳಿದವ್ರಿಗೆ ಯಾರಿಗೆ ಇದು ಪ್ರಾಬ್ಲಮ್ ಆಗಿಲ್ಲ. ಅವ್ರು ಹೇಳ್ತಾರೆ, ಏನ್ ಹೇಳ್ತಾರೆ ಅಂದ್ರೆ, ವ್ಯಾಸಂಗಕ್ಕಾಗಿ ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸದೇ ಇರುವ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದು ಅಥವಾ ಉದ್ಯೋಗಕ್ಕಾಗಿ ಎಂದು ನಮೂದಿಸಿದ ಪ್ರಮಾಣ ಪತ್ರ ಸಲ್ಲಿಸಬಹುದು. ಅಭ್ಯರ್ಥಿಯು ನೇಮಕಾತಿ ಹೊಂದಿದ್ದಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಸಿಂಧುತ್ವ ಪ್ರಮಾಣ ಪತ್ರದಲ್ಲಿ ಸಲ್ಲಿಸುವುದು ಕಡ್ಡಾಯವಾಗಿರುತ್ತದೆ. ಈ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಬೇಕು ಅಂತಂದ್ರ, ನೀವು ಏನೇನ್ ಡಾಕ್ಯುಮೆಂಟ್ ಅನ್ನ ಈಗ ಸಲ್ಲಿಸ್ತೀರಿ, ನಾಳೆ ನೀವು ಅಪಾಯಿಂಟ್ ಆದ್ಮೇಲೆ ನಿಮ್ಗ ಸಿಂಧುತ್ವ ಅಂತ ಮಾಡ್ತಾರೆ, ಅಲ್ಲಿ ವೆರಿಫಿಕೇಶನ್ ಮಾಡ್ತಾರೆ. ಅಲ್ಲಿ ಹೊರಗೆ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ನೀವೇನ್ ಮಾಡ್ಬೇಕು, ಸರಿಯಾಗಿ ಇಲ್ಲಿ ನಿಮ್ದು ಇನ್ಕಮ್ ಕಾಸ್ಟು ಏನ್ ವ್ಯಾಸಂಗಕ್ಕಾಗಿದ್ದೀನೋ ಅಥವಾ ಉದ್ಯೋಗಕ್ಕಾಗಿದೆಯೋ ಅದನ್ನ ಚೆಕ್ ಮಾಡ್ಕೋಬೇಕು. ಅವಾಗ ನೋಡಿ, ಉದ್ಯೋಗಕ್ಕಾಗಿ ಇತ್ತು ಅಂದ್ರೆ 3B ಒಳಗೆ ಬರುತ್ತೆ. ಸೊ ಈಗ ಎಜುಕೇಶನ್ಕ್ಕಾಗಿ ಇತ್ತಂದ್ರೆ ನಿಮ್ಗೆ 2A ಅಲ್ಲಿ ಸೇರಿಸಿರ್ತಾರೆ.
ಇನ್ನು ನಾಲ್ಕನೇ ಪ್ರಶ್ನೆ ನೋಡ್ರಿ, ನೇಮಕಾತಿಗೆ ಜಾತಿ ಆದಾಯ ಮೀಸಲಾತಿ ಕೋರಿ ಮುಖ್ಯ ಪಟ್ಟಿಯಲ್ಲಿರುವ ಸಾಮಾನ್ಯ ಅಭ್ಯರ್ಥಿಗಳಿಗೆ ನಲ್ಲಿ ಆಯ್ಕೆ ಸಿಂಧುತ್ವ ಸಲ್ಲಿಸಬೇಕೇ ಅಂತ ಕೇಳಿದ್ದಾರೆ. ಹೌದಾ, ನೀವು ಅಲ್ಲಿ ಸೆಲೆಕ್ಟ್ ಆದ್ರೂ ಕೂಡ ಸಿಂಧುತ್ವವನ್ನ ಮಾಡಿಸ್ಬೇಕಾ ಅಂತ ಕೇಳಿದ್ವಂತ ಪ್ರಶ್ನೆ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೇಮಕಾತಿ ಜಾತಿ ಆದಾಯ ಮೀಸಲಾತಿ ಕೋರಿ ಮುಖ್ಯ ಪಟ್ಟಿಯಲ್ಲಿರುವ ಸಾಮಾನ್ಯ ವರ್ಗದ ಅಂದ್ರೆ ನಲ್ಲಿ ಆಯ್ಕೆಯಾದರೂ ಅಥವಾ ವರ್ಗದ ಮೀಸಲಾತಿ ಅಡಿಯಲ್ಲಿ ಆಯ್ಕೆಯಾದರೂ ಸಿಂಧುತ್ವ ಪ್ರಮಾಣ ಪತ್ರ ಕಡ್ಡಾಯವಾಗಿ ಸಲ್ಲಿಸಬೇಕಾಗಿದೆ. ಅಂದ್ರೆ ಈ ಸಿಂಧುತ್ವ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೆ ಇರುವಂತದ್ದು. ಜಾತಿ ಮತ್ತು ಆದಾಯ ಮೀಸಲಾತಿ ಪ್ರಮಾಣ ಪತ್ರದಲ್ಲಿ ಸಿಂಧುತ್ವ ರದ್ದಾದಲ್ಲಿ ಉತ್ತಮ ಮೆರಿಟ್ ಇದ್ದರೂ ಸಹ ನೇಮಕಾತಿ ರದ್ದಾಗ್ತದ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೊಬೇಕು ನೀವು. ನಿಮ್ಮ ನೇಮಕಾತಿ ಕ್ಯಾನ್ಸಲ್ ಆಗ್ತದ, ದಯವಿಟ್ಟು ಸಿಂಧುತ್ವವನ್ನ ಮಾಡ್ತಾರವರು, ಕರೆಕ್ಟ್ ಆಗಿ ಕೊಡ್ರಿ ಡಾಕ್ಯುಮೆಂಟ್ಸ್. ನಾನು ಪರಿಶಿಷ್ಟ ಜಾತಿಯ ಡಿ ಅಭ್ಯರ್ಥಿಯಾಗಿದ್ದು ನಿಗದಿತ ನಮೂನೆ ನಾನು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಯಾಗಿದ್ದು ನಿಗದಿತ ನಮೂನೆಯಲ್ಲಿ ಡಿಯಲ್ಲಿ ವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಎಂದು ನಮೂದಿಸಿದ ಜಾತಿ ಪ್ರಮಾಣ ಪತ್ರ ಹೊಂದಿದ್ದು ಸರದಿ ಪ್ರಮಾಣ ಪತ್ರವನ್ನು ಸಲ್ಲಿಸಬಹುದೇ ಅಥವಾ ವರ್ಗ ಎ, ವರ್ಗ ಬಿ, ಪ್ರವರ್ಗ ಸಿ ಎಂದು ವರ್ಗೀಕರಿಸಿದ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕೇ ಅಂತ ಕೇಳಿದ್ದಾರೆ. ಇದಕ್ಕೆ ಅವರ ಉತ್ತರ ಏನು ಅಂದ್ರೆ, ಪರಿಶಿಷ್ಟ ಜಾತಿಗೆ ಸೇರಿದ ಅಭ್ಯರ್ಥಿಗಳು ನಮೂನೆ ಡಿ, ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಎಂದು ನಮೂದಿಸಿದ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸುವುದು ಕಡ್ಡಾಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನೋಡೋಣ, ಜಾತಿ ಆದಾಯಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳು ಬಂದಿರುವಂಥದ್ದು. ನನಗೆ ವ್ಯಾಸಂಗದ ಉದ್ದೇಶಕ್ಕಾಗಿ 2A ಪ್ರವರ್ಗದ ಅಡಿಯಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ನೀಡಿರುತ್ತಾರೆ. ಆದರೆ ಉದ್ಯೋಗಕ್ಕಾಗಿ 3A ಪ್ರವರ್ಗ ಅಡಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನೀಡಲಾಗುತ್ತದೆ. ನಾನು ಯಾವುದನ್ನ ಸಲ್ಲಿಸಬಹುದು ಅಂತ ಕೇಳಿದರೆ, ಇಲ್ಲಿ ನೀವು ಏನ್ ಮಾಡಬೇಕು, 3A ಅಡಿಯಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗ್ತದೆ. ಇನ್ನು ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಂತೆ ನೋಡಿ, ನಾನು ಕಲ್ಯಾಣ ಕರ್ನಾಟಕದ ವ್ಯಾಪ್ತಿಯಲ್ಲಿ ನಿವಾಸಿಯಾಗಿದ್ದು ಸಕ್ಷಮ ಪ್ರಾಧಿಕಾರ ನೀಡಿರುವ 371J ಪ್ರಮಾಣ ಪತ್ರ ಹೊಂದಿದ್ದು ಆದರೆ RD ನಂಬರ್ ಇರುವುದಿಲ್ಲ. ಸರದಿ ಪ್ರಮಾಣ ಪತ್ರವನ್ನು ನೇಮಕಾತಿಗೆ ಸಲ್ಲಿಸಬಹುದೇ ಅಂತ ಕೇಳಿದ್ದಾರೆ. ಅಂದ್ರೆ ಪ್ರಮಾಣ ಪತ್ರ ಐತಿ ಬಟ್ RD ನಂಬರ್ ಇಲ್ಲ ಅಂತ ಕೇಳಿದ್ದಾರೆ. ಸಕ್ಷಮ ಪ್ರಾಧಿಕಾರ ನೀಡಿರುವ RD ನಂಬರ್ ಹೊಂದಿರುವ 371 ಮೀಸಲಾತಿ ಪ್ರಮಾಣ ಪತ್ರ ಸಲ್ಲಿಸುವುದು ಕಡ್ಡಾಯವಾಗಿರ್ತದ. ನಿಮ್ದು ಅಕಸ್ಮಾತ್ RD ನಂಬರ್ ಇಲ್ಲ ಅಂದ್ರೆ ನೀವು RD ನಂಬರ್ ಅನ್ನ ನೀವು ಪಡ್ಕೋಬೇಕಾಗ್ತದ ಅಂತ ಹೇಳಿದ್ದಾರೆ. ಇನ್ನು HK ಸರ್ಟಿಫಿಕೇಟ್ ಇದೆ, ಆದರೆ ನಾನು HK ಜಿಲ್ಲೆಯಲ್ಲಿ ನಿವಾಸಿಯಾಗಿರುತ್ತೇನೆ. ನಾನು 371J ಮೀಸಲಾತಿಗೆ ಅರ್ಜಿ ಸಲ್ಲಿಸಬಹುದು ಅಂತ ನೋಡಿ. ಈಗ ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿ ಮದುವೆಯಾಗಿ HK ವಿಭಾಗಕ್ಕೆ ಬಂದಿರ್ತಾರ. ಅವರು ಮಹಿಳಾ ಅಭ್ಯರ್ಥಿಗಳು ಇದನ್ನ ಅರ್ಜಿ ಸಲ್ಲಿಸಬಹುದಾ ಅಂತ ಕೇಳಿದ್ದಾರೆ. ಅದಕ್ಕೆ ಸಕ್ಷಮ ಪ್ರಾಧಿಕಾರದ ಅಡಿಯಲ್ಲಿ RD ನಂಬರ್ 371J ಮೀಸಲಾತಿ ಪ್ರಮಾಣ ಪತ್ರ ಸಲ್ಲಿಸಿ 371J ಮೀಸಲಾತಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಬಹುದು. ಯಾರೆಲ್ಲ ಮಹಿಳಾ ಅಭ್ಯರ್ಥಿಗಳಿದ್ರಿ, ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ನೀವು ಇದ್ರಿ ಅಂದ್ರ ನೀವು ಮದುವೆಯಾಗಿ HK ಒಳಗೆ ಬಂದ್ರು ಕೂಡ ನಿಮಗೆ HK ಯಲ್ಲಿ ಅವಕಾಶ ಇರ್ತದ. ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕೇತರ ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಬಹುದಾ ಅಂದ್ರೆ ಎಸ್, ಹೌದು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು ನಾನು ಕಲ್ಯಾಣ ಕರ್ನಾಟಕ ಜಿಲ್ಲೆಗಳಿಗೆ 20% ಹುದ್ದೆಗಳ ಅರ್ಜಿ ಸಲ್ಲಿಸಬಹುದಾ ಅಂತಂದ್ರೆ ನಿಗದಿತ ಶುಲ್ಕದೊಂದಿಗೆ ನೀವು ಅರ್ಜಿ ಸಲ್ಲಿಸಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಅನಂತರ ನೋಡಿ ಪ್ರಶ್ನೆ, ನಾನು HK ಅಭ್ಯರ್ಥಿಯಾಗಿದ್ದು ಕಲ್ಯಾಣ ಕರ್ನಾಟಕದ ಮುಖ್ಯ ಉಳಿದ 20% ಹುದ್ದೆಗಳ ಅರ್ಜಿ ಸಲ್ಲಿಸಬಹುದಾ ಅಂತ ಕೇಳಿದ್ದಾರೆ. ನೀವು ಜಿಲ್ಲೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರ್ತದ. ನಾನು 371J ಮೀಸಲಾತಿ ಅಭ್ಯರ್ಥಿಯಾಗಿದ್ದು GBA ವ್ಯಾಪ್ತಿಯಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಮತ್ತು ಬೆಂಗಳೂರು ಉತ್ತರದಲ್ಲಿ 8% ಹುದ್ದೆಗಳ ಅರ್ಜಿ ಸಲ್ಲಿಸಬಹುದು ಅಂದ್ರೆ ಎಸ್, ನೀವು ಅರ್ಜಿ ಸಲ್ಲಿಸಬಹುದು. ನಾನು 371J ಮೀಸಲಾತಿ ಹೊಂದಿದ್ದು GPSTR, GSTR, GPT, HSTR, HK, KK ಅರ್ಜಿ ಸಲ್ಲಿಸಬಹುದಾ ಅಂದ್ರೆ ಅಭ್ಯರ್ಥಿಗಳು 371J ಮೀಸಲಾತಿ ಪ್ರಮಾಣ ಪತ್ರ ಹೊಂದಿದ್ದಲ್ಲಿ KK, KK ಹುದ್ದೆಗಳಿಗೆ 2 ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದ. ನಾನು 371J ಮೀಸಲಾತಿ ಹೊಂದಿದ್ದು PSTR, GPSTR ಹುದ್ದೆಗೆ ಕಲಬುರಗಿ ಜಿಲ್ಲೆಯಲ್ಲಿ HK, HK ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಅಂದ್ರೆ ಸಲ್ಲಿಸಬಹುದು. ನೋಡಿ, ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಎಂದು ಸರದಿ ಪ್ರಮಾಣ ಪತ್ರ 371J ಮೀಸಲಾತಿಯನ್ನು ಪರಿಗಣಿಸ್ತೀರಾ ಅಂತ ಕೇಳಿದರೆ
ಹೌದು, ಇದನ್ನ ಏನ್ ಮಾಡ್ತಾರೆ, ನಿಮ್ದು ವಿದ್ಯಾಭ್ಯಾಸ ಮತ್ತು ಸರ್ಕಾರಿ ಸೌಲಭ್ಯ ಅಂತಿದ್ರೆ ನಿಮ್ಮನ್ನ ಪರಿಗಣಿಸ್ತಾರೆ. ಇನ್ನು ಗ್ರಾಮೀಣ ಅಭ್ಯರ್ಥಿಗಳು ನೋಡಿ, ಗ್ರಾಮೀಣ ಅಭ್ಯರ್ಥಿಗಳು ಬಹಳ ಇಲ್ಲಿ ಲಕ್ಷ ಕೊಟ್ಟು ಕೇಳ್ಬೇಕು. ಯಾಕಂತಂದ್ರೆ 8 ಲಕ್ಷ ನಿಮ್ಮದು ಆದಾಯ ಇತ್ತು ಅಂತಂದ್ರೆ ನಿಮ್ಗೆ ಗ್ರಾಮೀಣ ಬರುವುದಿಲ್ಲ. ನೀವು ಗ್ರಾಮೀಣಲ್ಲೇ ಕಲ್ತರೂ ನಿಮಗೆ ಬರುವುದಿಲ್ಲ. ಅದನ್ನ ಕ್ಲಿಯರ್ ಮಾಡಿದ್ದಾರೆ ಇಲ್ಲಿ. ನಾನು ಸಾಮಾನ್ಯ ಅಭ್ಯರ್ಥಿಯಾಗಿದ್ದು GM ಕ್ರಿಮಿಲೇಯರ್ ವ್ಯಾಪ್ತಿಗೆ ಅಂದ್ರೆ ವಾರ್ಷಿಕ ಆದಾಯ 8 ಲಕ್ಷವನ್ನ ಒಳಪಡುತ್ತೇನೆ. ನಾನು ಗ್ರಾಮೀಣ ಮೀಸಲಾತಿ ಕೋರಬಹುದೇ ಅಂದ್ರೆ ಬರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಗ್ರಾಮೀಣ ಒಳಗ 1ನೇತೆಯಿಂದ 1 to 10th ಒಳಗ 10ನೇ ತರಗತಿ ಒಳಗ ಗ್ರಾಮೀಣ ಒಳಗ ಓದಿದ್ರಿ ಅಂತಂದ್ರೂ ಕೂಡ ನಿಮ್ದು ಆದಾಯ 8 ಲಕ್ಷ ಮೀರಿತ್ತು ಅಂತಂದ್ರ ನಿಮಗ ಈ ಮೀಸಲಾತಿ ಸಿಗುವುದಿಲ್ಲ. ಇದನ್ನ ಕ್ಲಿಯರ್ ಮಾಡಿದ್ದಾರೆ. ನಾನು ಸಾಮಾನ್ಯ ಅಭ್ಯರ್ಥಿಯಾಗಿ GM ವ್ಯಾಪ್ತಿಯಲ್ಲಿ ನನ್ನ ಕುಟುಂಬದ ಆದಾಯ 8 ಲಕ್ಷನೂ ಒಳಪಟ್ಟಿರುತ್ತದೆ. ನಾನು ಗ್ರಾಮೀಣ ಮೀಸಲಾತಿಯನ್ನ ಕೋರಬಹುದೇ ಅಂತ ಕೇಳಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಹಾಗಾಗಿದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಯವರ ಕುಟುಂಬದ ಆದಾಯ 8 ಲಕ್ಷ ಕಡಿಮೆ ಇದ್ದಲ್ಲಿ ಮೇಲ್ಸ್ತರದಲ್ಲಿ ನಾನ್ HK ಕ್ರಿಮಿಲೇಯರ್ ಸರ್ಟಿಫಿಕೇಟ್ ನಮೂನೆ 1ರಲ್ಲಿ ID ನಂಬರ್ ಅನ್ನು ಹೊಂದಿರುವ ಪ್ರಮಾಣ ಪತ್ರವನ್ನು ತಹಸೀಲ್ದಾರಿಂದ ಪಡೆದು ಸಲ್ಲಿಸಬೇಕಾಗ್ತದ. ಓಕೆ, ನಾನು ಹಿಂದುಳಿದ ವರ್ಗದ 2A 2B 3A 3B ಅಭ್ಯರ್ಥಿಯಾಗಿದ್ದು ನನ್ನ ವಾರ್ಷಿಕ ಕುಟುಂಬದ ಆದಾಯ 8 ಲಕ್ಷ ಹೆಚ್ಚಿದೆ. ನಾನು ಗ್ರಾಮೀಣ ಮೀಸಲಾತಿಯನ್ನ ಕೋರಬಹುದಾ ಅಂತಂದ್ರ ನಿಮಗೆ ಗ್ರಾಮೀಣ ಮೀಸಲಾತಿ ಏನಾಗುದಿಲ್ಲ ಸ್ನೇಹಿತರೆ, ಬರುವುದಿಲ್ಲ. ನೋಡಿ, ಅದೇ ರೀತಿ ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಯಾಗಿದ್ದು ನನಗೆ ಕ್ರಿಮಿ ಲೇಯರ್ ನೀತಿ ಅನ್ವಯಿಸಬಹುದೇ ಅಂತ ಕೇಳಿದ್ದಾರೆ. ಹೌದಾ, ನಿಮಗ ಅದು ಅನ್ವಯಿಸುವುದಿಲ್ಲ. ನೀವು ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಯನ್ನ ಏನ್ ಮಾಡ್ಬೋದು, ಅನ್ವಯಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರ 8 ಲಕ್ಷ ಬರೀ ಇದು ಯಾರಿಗೆ ಅಂತಂದ್ರ ನಿಮ್ಮನ್ನ ಬಿಟ್ಟು ಕ್ಯಾಟಗರಿ 1 ಅನ್ನ ಬಿಟ್ಟು ಏನ್ ಬರ್ತಲ್ಲ ಕ್ಯಾಟಗರಿ 2A 2B 3A 3B ಅವ್ರಿಗೆ 8 ಲಕ್ಷ ಮಿತಿ ಇರ್ತದ. ಓಕೆ, ಆಮೇಲೆ ನೋಡ್ರಿ ಇಲ್ಲಿ ಕೊಟ್ಟಿದ್ದಾರೆ, ನಾನು ಸಾಮಾನ್ಯ ವರ್ಗದ ಅಭ್ಯರ್ಥಿಯಾಗಿದ್ದು ವಾರ್ಷಿಕ 8 ಲಕ್ಷಕ್ಕೂ ಹೆಚ್ಚು ಆದಾಯ ಹೊಂದಿದ್ದು ಕೆನೆ ಪದರ ಮಿತಿಯ ಒಳಪಡುತ್ತೇನೆ. ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದೆಲ್ಲ ಸಮತಲ ಮೀಸಲಾತಿಯಾದ ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಅಂಗವೈಕಲ್ಯ, ಯೋಜನಾ ನಿರಾಶ್ರಿತರು, ತೃತೀಯ ಲಿಂಗಿ ಮೀಸಲಾತಿ ಕೋರಬಹುದೇ ಅಂತ ಕೇಳಿದ್ದಾರೆ. ವಾರ್ಷಿಕ 8 ಲಕ್ಷ ಹೆಚ್ಚು ಆದಾಯ ಹೊಂದಿ ಕೆನೆ ಪದರ ಮಿತಿಗೆ ಒಳಪಡುವ ಸಾಮಾನ್ಯ ವರ್ಗಕ್ಕೆ ಸೇರಿರುವ ಅಭ್ಯರ್ಥಿಗಳು ಗ್ರಾಮೀಣ ಮೀಸಲಾತಿ ಹೊರತುಪಡಿಸಿ ಉಳಿದೆಲ್ಲ ಸಮತಲ ಮೀಸಲಾತಿ, ಮಾಜಿ ಸೈನಿಕ, ಕನ್ನಡ ಮಾಧ್ಯಮ, ಏನು ಫಿಸಿಕಲ್ ಹ್ಯಾಂಡಿಕ್ಯಾಪ್, ಯೋಜನಾ ನಿರಾಶ್ರಿತರು, ತೃತೀಯ ಲಿಂಗಿ ಮೀಸಲಾತಿಯನ್ನ ಕೋರಬಹುದಾಗಿದೆ. ಇಲ್ಲಿ ಕೇವಲ ನೀವು ಏನು ಇದು ಕೆನೆ ಪದರವನ್ನ ನಿಮ್ದು 8 ಲಕ್ಷ ಆದಾಯ ಮಿತಿ ದಾಟಿತ್ತು ಅಂತಂದ್ರ ಓನ್ಲಿ ನಿಮಗ ಏನ್ ಪ್ರಾಬ್ಲಮ್ ಆಗ್ತತಿ ಅಂತಂದ್ರ ಗ್ರಾಮೀಣ ಮಾತ್ರ ಬರಲ್ಲ, ಉಳಿದಿರ್ತಕ್ಕಂಥ ಎಲ್ಲಾ ಮೀಸಲಾತಿಗಳು ನಿಮಗ್ ಬರ್ತಾವು ಅಂತೇಳಿ ಕ್ಲಿಯರ್ ಮಾಡಿದ್ದಾರೆ. ಓಕೆ, ನಾನು 2A ವರ್ಗಕ್ಕೆ ಸೇರಿದ್ದು 1ನೇ ತರಗತಿಯಲ್ಲಿ 10ನೇ ತರಗತಿವರೆಗೂ ಗ್ರಾಮೀಣ ಪ್ರದೇಶದಲ್ಲಿ ವ್ಯಾಸಂಗ ನೌಕರಿಯಲ್ಲಿದ್ದು ವಾರ್ಷಿಕ ಆದಾಯ 8 ಲಕ್ಷ ಹೆಚ್ಚಿರುತ್ತೆ. ಸಾಮಾನ್ಯ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿ ಮೀಸಲಾತಿಗೆ ಅನ್ವಯಿಸಬಹುದು. ಅಂದ್ರ ಗ್ರಾಮೀಣ ಮೀಸಲಾತಿ ಕೆನೆ ಪದರ ನೀತಿ ಅನ್ವಯಿಸಿರುವುದರಿಂದ ಅಭ್ಯರ್ಥಿಗಳ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕೂ ಹೆಚ್ಚು ಗ್ರಾಮೀಣ ಮೀಸಲಾತಿ ಕೋರಲು ಅವಕಾಶ ಇರುವುದಿಲ್ಲ. ನಿಮ್ಮ ಆದಾಯ 8 ಲಕ್ಷ ಮ್ಯಾಲ ಇತ್ತು ಅಂತಂದ್ರೆ ನಿಮಗೆ ಗ್ರಾಮೀಣ ಬರಲ್ಲ. ನೀವು ಗ್ರಾಮೀಣ ಒಳಗೆ ಕಲ್ತರು ನಿಮಗೆ ಗ್ರಾಮೀಣ ಬರಲ್ಲ. ಇದೊಂದು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಅವರು. ಓಕೆ, ಇನ್ನು ಶೈಕ್ಷಣಿಕ ವಿದ್ಯಾರ್ಹತೆಗೆ ಸಂಬಂಧಿಸಿದಂತೆ ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ನಮ್ಮ ವಿದ್ಯಾರ್ಥಿಗಳು ಗೊಂದಲ ಮಾಡ್ಕೊಂಡಿದ್ರು. ಸೊ ಅದನ್ನ ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ ನೋಡಿ. ಇಲ್ಲಿ ನಾನು GPT ಅಂತಂದ್ರ ಏನು ಇದು GPSTR ಇದೆ ನೋಡಿ, ಹುದ್ದೆ ಆಕಾಂಕ್ಷಿಯಾಗಿದ್ದು ಪದವಿಯಲ್ಲಿ ಸರಾಸರಿ ಅಂಕಗಳನ್ನು ಗಳಿಸಬೇಕೆ ಅಥವಾ ಹುದ್ದೆ ವಿಷಯಕ್ಕೆ ನಿಗದಿಪಡಿಸಿದ ಸಮೂಹ ವಿಷಯಕ್ಕೆ 50ರಷ್ಟು ಗಳಿಸಿರಬೇಕೆ ಅಂತ ಕೇಳಿದ್ದಾರೆ. ಇಲ್ಲಿ ಯಾಕೆ ಹುಡುಗರಿಗೆ ಕನ್ಫ್ಯೂಸ್ ಆಗಿದೆ ಅಂತಂದ್ರೆ SST ಏನು ಸಮಾಜ ವಿಜ್ಞಾನ ಟೀಚರ್ ಅಪ್ಲೈ ಮಾಡ್ರಿ ಅಥವಾ ಜೀವ ವಿಜ್ಞಾನದ ಏನು ಜೀವಶಾಸ್ತ್ರದ ಬಗ್ಗೆ ಅಪ್ಲೈ ಮಾಡಿದಾಗ ಏನು ಪ್ರಾಬ್ಲಮ್ ಇಲ್ಲಿ ಕೊಟ್ಟಿಲ್ಲ. ಅಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ 50% ಅಂತ ಕೊಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳು ಗಾಬರಿ ಆಗಿದ್ದು ಅದನ್ನು ಇಲ್ಲಿ ಕ್ಲಿಯರಿಟಿ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ GPSTR, ಪದವಿಯಲ್ಲಿ ಒಟ್ಟಾರೆಯಾಗಿ ಸರಾಸರಿ 50ರಷ್ಟು ಅಂಕಗಳನ್ನ ಹೊಂದಿದ್ದರೆ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಅರ್ಥ ಆಯ್ತ್ರಿ. ಇದೊಂದು ಬಹಳ ಜನ ಗೊಂದಲ ಇತ್ತು, ಇದನ್ನ ಕ್ಲಿಯರ್ ಮಾಡಿದ್ದಾರೆ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕ, PSTR ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಮತ್ತು ಪ್ರೌಢಶಾಲಾ ಶಿಕ್ಷಕ ಈ 3 ವೃಂದಗಳಿಂದ ವಿದ್ಯಾರ್ಹತೆಯನ್ನು ಹೊಂದಿದ್ದೇನೆ. ನಾನು ಎಲ್ಲಾ 3 ವೃಂದ ಒಂದೇ ಜಿಲ್ಲೆಯಲ್ಲಿ ಅರ್ಜಿ ಸಲ್ಲಿಸಬೇಕೆ ಅಂತ ಕೇಳಿದ್ದಾರೆ. ನೋಡ್ರಿ, ನಿಮ್ಗೆ PSTR ಅಪ್ಲೈ ಮಾಡಕ್ ಬರುತ್ತೆ, GPSTR ಮಾಡಕ್ ಬರುತ್ತೆ, HSTR ಮಾಡಕ್ ಬರುತ್ತೆ. ಹೌದಾ?
ಹಾಗಾದ್ರೆ ಈ ಮೂರನ್ನ ಒಂದೇ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅಥವಾ ಬೇರೆ ಬೇರೆ ಜಿಲ್ಲೆಗೆ ಅಪ್ಲೈ ಮಾಡಬೇಕು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾಗಿ ಇಲಾಖೆಯವರು ಏನು ಉತ್ತರ ಕೊಟ್ಟಿದ್ದಾರೆ ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರು, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢ ಶಿಕ್ಷಕರು ಈ ಮೂರೂ ವೃಂದಕ್ಕೆ ವಿದ್ಯಾರ್ಥಿಗಳು ಹೊಂದಿರುವ ಅಭ್ಯರ್ಥಿ ತಾನು ಇಚ್ಛೆಯಿಂದ ಬೇರೆ ಬೇರೆ ವೃಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಆದರೆ ಒಂದು ವೃಂದಕ್ಕೆ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ನೀವು ಬೇರೆ ಬೇರೆ ಜಿಲ್ಲೆ ಒಳಗೆ ಬೇರೆ ಬೇರೆ ಕಡೆ ಅಪ್ಲೈ ಮಾಡ್ಬೋದು, ಆದ್ರೆ ಒಂದೇ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ನೀನು ವಿಜಯಪುರಕ್ಕೆ GPSTR ಹಾಕ್ಬೋದು, PSTR ನೀನು ಬಾಗಲಕೋಟೆ ಹಾಕ್ಬೋದು, HSTR ನೀನು ಬೆಳಗಾವಿ ಡಿವಿಷನ್ಗೆ ಹಾಕ್ಬೋದು ಅಥವಾ ಮೈಸೂರು ಡಿವಿಷನ್ಗೆ ಹಾಕ್ಬೋದು, HK ಒಳಗೂ ಹಾಕ್ಬೋದು. ಓಕೆ. GPT ಕನ್ನಡ ಭಾಷಾ ವಿಷಯ ಹುದ್ದೆಗೆ ಪದವಿಯಲ್ಲಿ ಕನ್ನಡ ಭಾಷೆಯನ್ನ ಐಚ್ಛಿಕವಾಗಿ 3 ವರ್ಷಗಳ ಅಧ್ಯಯನ ಮಾಡಿರಬೇಕೇ ಅಥವಾ ಪದವಿಯಲ್ಲಿ ಭಾಷೆಯನ್ನಾಗಿ ಅಧ್ಯಯನ ಮಾಡಿದರೆ ಸಾಕು ಆಗೋದಿಲ್ಲವೇ ಅಂತ ಕೇಳಿದ್ದಾರೆ. ಇಲ್ಲಿ ನಿಮ್ಮ ಡಿಗ್ರಿಯಲ್ಲಿ ಕಂಪಲ್ಸರಿಯಾಗಿ ನಿಮ್ದು ಆಪ್ಷನಲ್ ಸಬ್ಜೆಕ್ಟ್ ಇರಬೇಕಾ ಅಥವಾ ಇಲ್ಲ ಅಂತ ಕೇಳಿದ್ದಾರೆ ಅವರು. ಇದಕ್ಕೆ ಇಲಾಖೆ ಉತ್ತರ ಏನು ಹೇಳಿದ್ದಾರೆ ಅಂತಂದ್ರ, GPT ಒಳಗ ಕನ್ನಡ ಭಾಷಾ ವಿಷಯಕ್ಕೆ ಅರ್ಜಿ ಸಲ್ಲಿಸಲು ಬಯಸಿರುವ ಅಭ್ಯರ್ಥಿಗಳು ಪದವಿಯಲ್ಲಿ ಏನು ನಿಮ್ಮ BA ಅಥವಾ ಮಾಡಿರ್ತೀರಲ್ಲ ಅಲ್ಲಿ ನೀವು ಐಚ್ಛಿಕ ವಿಷಯವನ್ನ 3 ವರ್ಷಗಳ ಕಾಲ ಅಧ್ಯಯನ ಮಾಡಿದವರು ಮಾತ್ರ ಸಾಮಾನ್ಯ ಕನ್ನಡ ಟೀಚರ್ಗೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ಇಂಗ್ಲಿಷ್ ಆಪ್ಷನಲ್ ಇಂಗ್ಲಿಷ್ ತಗೊಂಡವರು ಇಲ್ಲೇನ್ ಮಾಡ್ಬೋದು, ನೀವು ಅರ್ಜಿಯನ್ನ ಹಾಕ್ಬೋದು. ನಾನು ಪದವಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ದು ಪ್ರೌಢಶಾಲಾ ಶಿಕ್ಷಕರ ಕೋರ್ ವಿಷಯಕ್ಕೆ ಸಂಬಂಧಿಸಿದಂತೆ ಕಲಾ ಕನ್ನಡ ಮತ್ತು ವಿಜ್ಞಾನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದೇ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಸಮಾಜ ವಿಜ್ಞಾನ ಶಿಕ್ಷಕದೊಳಗ ಇಲ್ಲಿ ಕಲಾ ಅಂತ ಬರುತ್ತೆ. ಅಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಅಂತಿದೆ, ಅಲ್ಲಿ ನೀವು ಗೊಂದಲ ಮಾಡ್ಕೊಳ್ತಾ ಇದ್ದೀರಿ. ಅದ್ರ ಬಗ್ಗೆನೂ ಇಲ್ಲಿ ಕ್ಲಿಯರಿಟಿ ಕೊಟ್ಟಿದ್ದಾರೆ. ఇప్పుడు ಏನ್ ಹೇಳ್ತಾರೆ ಅಂತಂದ್ರೆ, ಇಂಗ್ಲಿಷ್ ಭಾಷಾ ಪದವಿಯಲ್ಲಿ ಒಂದು ವಿಷಯವನ್ನ ಅಧ್ಯಯನ ಮಾಡಿರಬೇಕು ಅಂತಂದ್ರೆ ನೀವು ಡಿಗ್ರಿಯಲ್ಲಿ ಒಂದು ವಿಷಯನ್ನ ನೀವು ಏನ್ ಮಾಡಿರ್ಬೇಕು, ಅಧ್ಯಯನ ಮಾಡಿರ್ಬೇಕು ಇಂಗ್ಲಿಷು, ಅಥವಾ SSLC ಯಲ್ಲಿ ಆಂಗ್ಲ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಧ್ಯಯನ ಮಾಡಿರ್ಬೇಕು. 10ನೇ ಒಳಗ ಫಸ್ಟ್ ಲ್ಯಾಂಗ್ವೇಜ್ ಅಲ್ಲ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಒಳಗೆ ನೀವು ಸ್ಟಡಿ ಮಾಡಿರ್ಬೇಕು ಅಂತ ಹೇಳ್ತಾರೆ. SSLC ಅನ್ನ ಅಥವಾ ಪದವಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರ್ಬೇಕು. ಅಥವಾ ನೋಡ್ರಿ, ನೀವು ಡಿಗ್ರಿಯಲ್ಲಿ ಇಂಗ್ಲಿಷ್ ಒಂದು ಲ್ಯಾಂಗ್ವೇಜ್ ತಗೊಂಡಿರ್ಬೋದು, ಅಥವಾ SSLC ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿರ್ಬೋದು. ಅದಾದ್ಮೇಲೆ ನೀವು ಡಿಗ್ರಿನ ಇಂಗ್ಲಿಷ್ ಮೀಡಿಯಂ ಮಾಡಿದ್ರಿ ಅಂತಂದ್ರೆ, ಅಥವಾ UGC ಮಾನ್ಯತೆ ಹೊಂದಿರೋ ವಿಶ್ವವಿದ್ಯಾಲಯದ ಆ ಭಾಷೆಯ ಡಿಪ್ಲೊಮಾ ಅರ್ಹತೆಯನ್ನ ಹೊಂದಿದ್ದವರು ಮಾತ್ರ ಏನ್ ಮಾಡ್ಬೋದು ಅಂತಂದ್ರ ಈ ಏನು SST ಇಂಗ್ಲಿಷ್ ಇದೆ ನೋಡಿ ಅದಕ್ಕೆ ಅಪ್ಲೈ ಬರುತ್ತೆ. ಈಗೇನು ಅದನ್ನ ತಲೆ ಕೆಡ್ಸ್ಕೊಬೇಡ್ರಿ, ನನಗೆ ಈಗ ಎಲ್ಲಾ ಪೋಸ್ಟಿಗೆ SSTR ಪೂರ್ತಿ ತಗೊಂತಾರೆ. ಇದು ಲಾಸ್ಟ್ ನೀವು ಸೆಲೆಕ್ಟ್ ಆದ್ಮೇಲೆ ನಿಮಗೆ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮೀಡಿಯಮು ನಿಮಗೆ ಕೌನ್ಸಿಲಿಂಗ್ ಕೊಡ್ತಾರೆ ನೋಡ್ರಿ, ಸೆಲೆಕ್ಟ್ ಆದ್ಮೇಲೆ ಅವಾಗ ಕೇಳುವಂಥದ್ದು. ಪ್ರಾಥಮಿಕ ಮುಂದಿನ ಪ್ರಶ್ನೆ ನೋಡೋಣ. ಪ್ರಾಥಮಿಕ ಶಾಲಾ GPT ಗ್ರೇಡ್ 2 1 ರಿಂದ 8ನೇ ತರಗತಿ ವೃಂದದ ಹುದ್ದೆಗಳಿಗೆ ಮತ್ತು ಪ್ರೌಢಶಾಲಾ ಶಿಕ್ಷಕ ಹುದ್ದೆಗೆ PET ಗ್ರೇಡ್ 2 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು TET ಅಗತ್ಯ ಇದೆಯಾ ಅಂತ ಕೇಳಿದ್ದಾರೆ. ಇದಕ್ಕೆ TET ಅವಶ್ಯಕತೆ ಇರುವುದಿಲ್ಲ. ಪ್ರಾಥಮಿಕ ಶಾಲಾ ಶಿಕ್ಷಕರು 1 ರಿಂದ 5ನೇ ತರಗತಿ ವೃಂದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು TET ಅಗತ್ಯವೇ? ಹೌದು. ಯಾಕಂತಂದ್ರೆ ಫಸ್ಟ್ ಪೇಪರ್ ಆಗಿರಬೇಕು ಕಂಪಲ್ಸರಿಯಾಗಿ. ಹೌದ್ರಿ. SC/ST ವಿದ್ಯಾರ್ಥಿಗಳಿಗೆ 50% ಶೇಕಡ 55 ತೆಗೆದಿರ್ಬೇಕು. ಆಮೇಲೆ ಇಲ್ಲಿ 60% ಅಂತಂದ್ರೆ 2A 2B ಅವರು 90 ತೆಗೆದಿರ್ಬೇಕು. ಇವರು 83 ತೆಗೆದ್ರೆ ನಿಮ್ದು ಏನಾಗಿರ್ತೈತ್ರಿ, ಫಸ್ಟ್ ಪೇಪರ್ ಎಲಿಜಿಬಲ್ ಇರ್ತದೆ. ಇನ್ನು ಅದೇ ರೀತಿ ಪದವಿ ಪ್ರಾಥಮಿಕ ಶಿಕ್ಷಕ 9 ರಿಂದ 8ನೇ ತರಗತಿ ವೃಂದ ಹುದ್ದೆಗಳಿಗೆ ಕೇಳಿದ್ದಾರೆ. ಇಲ್ಲಿಯೂ ಕೂಡ ನೀವು ಪೇಪರ್ ಪತ್ರಿಕೆ 2 TET ಅನ್ನ ನೀವೇನ್ ಮಾಡಿರ್ಬೇಕು, ಪಾಸ್ ಆಗಿರ್ಬೇಕು. ಅವ್ರು ಮಾತ್ರ SC/ST ವಿದ್ಯಾರ್ಥಿಗಳು ಕ್ಯಾಟಗರಿ 1 ರವರು 83 ತೆಗೆದ್ರೆ ಎಲಿಜಿಬಲ್ ಆಗಿರ್ತೀರಿ. ಇಲ್ಲಿ 90 ತೆಗೆದ್ರೆ ನಿಮಗೆ ಎಲಿಜಿಬಲ್ ಕೊಟ್ಟಿರ್ತಾರೆ. ಇನ್ನು ಇಲ್ಲಿ ಸೇವಾ ನಿರತರ ಬಗ್ಗೆ ಪ್ರಶ್ನೆಗಳಿದಾವೆ ನೋಡಿ. ನಾನು ಸೇವಾ ನಿರತ ಅಭ್ಯರ್ಥಿಯಾಗಿದ್ದು NOC ಅನ್ನ ಅರ್ಜಿಯಲ್ಲಿ ಸಲ್ಲಿಸಬೇಕಾ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಸೇವಾ ನಿರತ ಅಭ್ಯರ್ಥಿಗಳು NOC ಅನ್ನ ಮೂಲ ದಾಖಲಾತಿ ಪರಿಶೀಲನೆ ಆಯ್ಕೆಯಾದಲ್ಲಿ ಪರಿಶೀಲನೆ ವೇಳೆಯಲ್ಲಿ ಸಕ್ಷಮ ಪ್ರಾಧಿಕಾರ ಸಲ್ಲಿಸುವುದು ಕಡ್ಡಾಯ. ಈ ಸದ್ಯಕ್ಕೆ ನೀವೇನು ಮಾಡಬೇಕಾಗಿಲ್ಲ, ಸೆಲೆಕ್ಟ್ ಆದ್ಮೇಲೆ ಅಂತ ಹೇಳಿದ್ದಾರೆ. ಹೌದಾ. ಇದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಸೇವಾ ನಿರತರು ಯಾರು ಗೌರ್ಮೆಂಟ್ ಜಾಬ್ ಇದ್ದಾರಲ್ಲ ಅವ್ರಿಗೆ ಇರುವಂತದ್ದು. ಸೌದಾ, ಅದನ್ನ ನೀವು ನೋಡ್ಕೋಬಹುದು. ಇನ್ನು ಕೊನೆಯದಾಗಿ ನೋಡಿ ಸ್ನೇಹಿತರೆ, ಯೋಜನೆ ನಿರಾಶ್ರಿತರು ಯಾರೆಲ್ಲ ಅಪ್ಲೈ ಮಾಡಿದಿರಿ ನಿಮಗೊಂದು ಮಾಹಿತಿಯನ್ನ ಇಲ್ಲಿ ಅವರು ಕೊಟ್ಟಿರುವಂತದ್ದು. ಯೋಜನೆ ನಿರಾಶ್ರಿತ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ನೋಡಿ, ವಿವಾಹಿತ ಮಹಿಳೆಯರದು ತಂದೆಯ ಹೆಸರಿನಲ್ಲಿ ಪಡೆದಿರುವ ಯೋಜನೆ ನಿರಾಶ್ರಿತ ಪ್ರಮಾಣ ಪತ್ರ ಸಲ್ಲಿಸಬಹುದೇ ಅಂತ ಕೇಳಿದ್ದಾರೆ. ಸಲ್ಲಿಸಬಹುದು. ನಮೂನೆಯಲ್ಲಿ ಅಭ್ಯರ್ಥಿ ಹೆಸರು ಸ್ಪಷ್ಟವಾಗಿ ನಮೂದಾಗಿರಬೇಕು ಅಂತ ಕೇಳಿದ್ದಾರೆ.
ಈಗ ಇಷ್ಟ್ರ ಮೇಲೆ ನಿಮಗೆ ಒಂದು ಕ್ಲಾರಿಟಿ ತಿಳ್ಕೊಂಡ್ಬಿಡಿ. ನೀವು ನಿಮ್ಮ ಮೊದಲನೇ ಮೀಸಲಾತಿ ಏನೇನಿತ್ತು ಅದೆಲ್ಲ ನಿಮಗೆ ಬರುತ್ತೆ. ಇಲ್ಲಿ ನೀವು ಮದುವೆ ಆಗಿ ಬಂದಂತ ಸಂದರ್ಭದಲ್ಲಿ ನಿಮ್ಮ ಗಂಡನ ಆದಾಯ ಮಾತ್ರ ನೀವು ಏನ್ ಮಾಡ್ಬೇಕಾಗತ್ತೆ, ಇಲ್ಲಿ ಹಚ್ಬೇಕಾಗ್ತದ. ಅಂತಂದ್ರ ಇನ್ಕಮ್ ಅನ್ನ ಮಾತ್ರ ಹಚ್ಬೇಕಾಗತ್ತೆ. ಈಗ ನೋಡಿ 2A 2B 3A 3B ಅವರಿಗೆ ಇನ್ಕಮ್ ಕಾಸ್ಟ್ 2 ಶೇರ್ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಅದೇ ರೀತಿ ಇನ್ನು ಉಳಿದಿರ್ತಕ್ಕಂಥ ST ST ಆಮೇಲೆ ಕೆಟಗರಿ 1 ರವರಿಗೆ 2 ಪ್ರಮಾಣ ಪತ್ರ ಇರ್ತಾವೆ. ಜಾತಿ ಒಂದಿರುತ್ತೆ, ಆದಾಯದ ಒಂದಿರುತ್ತೆ. ಓಕೆನಾ? ಇಲ್ಲಿ ಆದಾಯ ಪ್ರಮಾಣ ಪತ್ರವನ್ನ ನಿಮ್ಮ ಗಂಡನ ಆದಾಯವನ್ನ ನೀವು ಅಲ್ಲಿ ಆಡ್ ಮಾಡಬೇಕಾಗ್ತದ. ಇದು ಒಂದು ಕ್ಲಾರಿಟಿ ನಿಮಗೆ ಇದ್ರೆ ಸಾಕಾಗಿರ್ತದೆ. ಇಷ್ಟು ಮಾಹಿತಿ ಸ್ನೇಹಿತರೆ ಇದನ್ನ ಕೊಟ್ಟಿದ್ದಾರೆ. ಇನ್ನೇನು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಅದರ ಮಾಹಿತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಸೊ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿ ಸಿಕ್ಕಂತಾಯ್ತು. ಗೊಂದಲ ಮಾಡ್ಕೋಬೇಡ್ರಿ. ದಯವಿಟ್ಟು ಚೆನ್ನಾಗಿ ಓದ್ಕೊಳ್ರಿ. ಯಾಕಂದ್ರೆ ಸಮಯದ ಅಭಾವ ತುಂಬಾ ಇದೆ. ಹೆಚ್ಚಿಗೆ ಓದ್ಕೊಳ್ರಿ. PSTR GPSTR HSTR ನೀವು ಕೂಡ 3 ಹುದ್ದೆಗಳಿಗೆ ಬರುವಂತವರು ಕೂಡ ಯಾವ್ದಾರ ಒಂದತ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ರಿ. ಆ ಕಡೆ ಇಲ್ಲ ಮಾಡ್ಕೋಬೇಡ್ರಿ. ಸೊ ಇಷ್ಟು ಮಾಹಿತಿ ಸ್ನೇಹಿತರೆ, ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ಇಲಾಖೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾರಿಗೆ ಅವಶ್ಯಕತೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.